ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ತುಂಬ ಈಸಿಯಾಗಿ ಮತ್ತು ತುಂಬ ರುಚಿಯಾಗಿ ಬದ್ನಿಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತೇಳಿ ನೋಡುವ. ನಾನಿಲ್ಲಿ 2 ಬದ್ನಿಕಾಯಿ ತಗೊಳ್ಳೋಣ. ಈ 2 ಬದ್ನಿಕಾಯಿನೂ ಕಟ್ ಮಾಡ್ಕೊಂಡು ಬರುವ. ಈಗ ಕಟ್ ಮಾಡ್ಕೊ ಬಂದ ನಂತರ ಇದಕ್ಕೆ ಸ್ವಲ್ಪ ನೀರಾಕಿ ನೆನೆಸಿಟ್ಟಿರ್ಬೇಕು. ಯಾಕಂದರೆ ಬದ್ನಿಕಾಯಿ ಕೆಂಪಾಗೋದ್ರಿಂದ ಸ್ವಲ್ಪ ನೀರಾಕಿ ನೆನೆಸಿಟ್ರೆ ಕೆಂಪಾಗೋದಿಲ್ಲ. ಹಾಗಾಗಿ ಆಮೇಲೆ ಬೇಕಾಗುವ ಸಾಮಗ್ರಿ ಅಂತೇಳಿ ನೋಡುವ. ಖಾರ ಹುಡಿ, ಮೆಣಸಿನ ಹುಡಿ ಅಂತಾರಲ್ಲ ಅದು. ನಾನಿಲ್ಲಿ ಸ್ವಲ್ಪ ಒಂದು 3 ಸ್ಪೂನ್ ಆಗುವಷ್ಟು, ಈ ಸ್ಪೂನಲ್ಲಿ 3 ಸ್ಪೂನ್ ಆಗುವಷ್ಟು ತಗೊಳ್ಳೋಣ. ನೀವು ಸ್ವಲ್ಪ ಖಾರ ಜಾಸ್ತಿ ಬೇಕು ಅನ್ನುವರು ಸ್ವಲ್ಪ ಜಾಸ್ತಿ ಖಾರ ತಗೊಳ್ಳಿ. 2 ಬದನೆಕಾಯಿಗೆ ಹದ ಖಾರ ಅಂತಂದ್ರೆ 3 ಸ್ಪೂನ್ ಸರಿ ಆಗ್ತದೆ. ನೀವು ನೋಡಿ, ಅದು ಖಾರ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ, ಖಾರ ಜಾಸ್ತಿ ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಆಮೇಲೆ ಗುರ್ರೆಳ್ಳು ಅಂತೇಳಿ ಇದು ಸಂತಿಲೆಲ್ಲ ಸಿಗ್ತದೆ ನೋಡಿ, ಅದು ಸ್ವಲ್ಪ ಜಜ್ಜಿಟ್ಕೊಳ್ಳೋಣ. ಆಮೇಲೆ ಅದೇ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಆಮೇಲೆ ಅದೇ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪುಡಿ. ಇದೆಲ್ಲ ಜಾಸ್ತಿ ಬೇಡ, 1 ಸ್ಪೂನ್ ಸಾಕು. ಆಮೇಲೆ 1/4 ಸ್ಪೂನ್ ಆಗುವಷ್ಟು ಅರಿಶಿಣ, ಇದು ಮನೇಲಿ ಮಾಡೋದು ಅರಿಶಿಣ, ಹಾಗಾಗದೆ. ಆಮೇಲೆ ಒಂದು ಸಣ್ಣ ಹುಣಸೆ ಹಣ್ಣು, ಚಿಕ್ಕ ಹುಣಸೆ ಹಣ್ಣು ಹಾಕಿದ್ರೆ ಸಾಕು, ಇಲ್ಲಾಂದ್ರೆ ಖಾರ ಕುಂದೋಗ್ತದೆ ಅದ್ರ ಸಲುವಾಗಿ. ಆಮೇಲೆ ಇಲ್ಲಿ 2 ಈರುಳ್ಳಿ ತಗೊಳ್ಳೋಣ ನಾನು. ಸೊ ಅದನ್ನು ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಈರುಳ್ಳಿನ. ಆಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಆಮೇಲೆ ನಾವು ಮೊದಲಿಗೆ ಇಲ್ಲಿ 1 ಲೋಟಕ್ಕೆ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಳ್ವ. ಯಾಕಂದ್ರೆ ಹುಣಸೆ ಹಣ್ಣು ಹಾಕೋದಿಲ್ಲ, ಅದ್ರ ನೀರು ಮಾತ್ರ ಹಾಕೋದ್ರಿಂದ ಸ್ವಲ್ಪ ನೆನೆಸಿಟ್ಕೊಳ್ವ ಹುಣಸೆ ಹಣ್ಣನ್ನು. ಆಮೇಲೆ ಒಂದು ಬಾಣಲೆಗೆ ಒಂದು 6ರಿಂದ 7 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಹಾಕೊಂಡ ನಂತರ, ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಸಿಡಿದ ನಂತರ ನಾವು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಇಲ್ಲ ನಾನು 2 ಈರುಳ್ಳಿ ತಗೊಳ್ಳೋಣ. 2 ಬದನೆಕಾಯಿಗೆ 2 ಈರುಳ್ಳಿ ತಗೊಳ್ಳೋಣ. ಅದನ್ನೀಗ ಸ್ವಲ್ಪ ಕೆಂಪಾಗೋ ತನಕನೂ ಫ್ರೈ ಮಾಡಬೇಕು ಈರುಳ್ಳಿನ. ಅಂದರೆ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡಿದ್ರೆ ಸಾಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ, ತೊಂದರೆ ಇಲ್ಲ. ನೋಡಿ, ಈರುಳ್ಳಿ ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಾ ಇದೆ. ಮತ್ತು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನಿಮಗೆ ಏನು ಅನ್ನಿಸ್ತು ಅಂತೇಳಿ. ಆಮೇಲೆ ನಾವು ತಗೊಂಡಿರುವಂಥ ಎಲ್ಲ ಮಸಾಲ ಹುಡಿನೂ ಹಾಕ್ಕೊಂಡು ಫ್ರೈ ಮಾಡಬೇಕು. ಮಸಾಲನ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು, ಯಾಕಂದರೆ ಅದು ಹಸಿ ವಾಸನೆ ಹೋಗಬೇಕು ಮಸಾಲದು. ಆಮೇಲೆ ಕಟ್ ಮಾಡ್ಕೊಂಡಿರುವಂಥ ಬದನೆಕಾಯಿ ಅದಕ್ಕೆ ಹಾಕಿ ಅದನ್ನು ಕೂಡ ಆ ಮಸಾಲ ಜೊತೆಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಬದನೆಕಾಯಿನೂ ಕೂಡ, ಅಂದರೆ ಮಸಾಲೆ ಫಸ್ಟೇ ಹಿಡ್ಕೊಳ್ತದೆ, ಹಾಗಾಗಿ ಅದ್ರ ಜೊತೆಗೆ ಫ್ರೈ ಮಾಡಬೇಕು. ಮಸಾಲೆನ ಫಸ್ಟೇ ಫ್ರೈ ಮಾಡ್ಕೊಂಡಿರ್ಬೇಕು, ಮತ್ತು ಸ್ವಲ್ಪ ಜಾಸ್ತಿ ಹೊತ್ತೇ ಫ್ರೈ ಮಾಡಿದ್ರೂ ಅಡ್ಡಿಲ್ಲ, ಯಾಕಂದ್ರೆ ಹಸಿ ವಾಸನೆ ಹೋಗಬೇಕು ಬದನೆಕಾಯಿ ಪಲ್ಯಕ್ಕೆ ಮಾತ್ರ, ಹಾಗಾಗಿ. ಆಮೇಲೆ ನೋಡಿ, ಈಗ ಮಸಾಲೆ ಹಿಡಿಯುತ್ತೆ ಎಲ್ಲದಕ್ಕೂ. ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಬೇಕು, ಜಾಸ್ತಿ ನೀರು ಹಾಕ್ಬೇಡಿ, ಯಾಕಂದ್ರೆ ಬದನೆಕಾಯಿ ಬೇಗ ಬೇಯೋದ್ರಿಂದ ಒಂದು ಸ್ವಲ್ಪ ನೀರು ಹಾಕಿ. ಮತ್ತು ಸಣ್ಣ ಉರಿಯಲ್ಲಿ ಇಡಿ. ಈಗ ನೋಡಿ, ಒಂದು ಸಲ ಹೆಂಗೆ ತಿರ್ಸಿದ್ರೆ ಗೊತ್ತಾಗ್ತದೆ. ಸ್ವಲ್ಪ ನೀರು ಹಾಕಿ ಸಾಕು, ಒಂದು ಅರ್ಧ ಲೋಟ ನೀರು ಹಾಕೋಣ ಇಲ್ಲಿ, ಬೇಗ ಬೇಯೋದ್ರಿಂದ. ಮತ್ತು ಸಣ್ಣ ಉರಿಲಿ ಇಟ್ಟಾನೆ ನಾನು ಬದನೆಕಾಯಿನ. ಯಾವುದೇ ಕಾರಣಕ್ಕೂ ದೊಡ್ಡ ಉರಿಲಿ ಇಡಕ್ಕೆ ಹೋಗ್ಬೇಡಿ, ಸೀದೋಗ್ತದೆ. ಹಾಗಾಗಿ ಚಿಕ್ಕ ಉರಿಲಿ ಅದನ್ನು ಬೇಯಿಸಿ. ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೊಂದು ಸ್ವಲ್ಪ ತಿರ್ಸಿ. ನೋಡಿ, ಇವಾಗ ಮುಚ್ಚಿ ಇಡಿ, ಸಣ್ಣ ಉರಿಲಿ ಇಡಿ, ಯಾವುದೇ ಕಾರಣಕ್ಕೂ ದೊಡ್ಡ ಉರಿಲಿ ಇಡಕ್ಕೆ ಹೋಗ್ಬೇಡಿ. ಇವಾಗ ನೋಡಿ, ಇವಾಗ ಗುರ್ರೆಳ್ಳು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ತಿರ್ಸ್ಬೇಕು. ಒಂದು 5 ನಿಮಿಷ ಆದ ನಂತರ ಗುರ್ರೆಳ್ಳು ಮತ್ತು ಒಂದು ಕೊದಿ ಬಂದ ನಂತರ ಗುರ್ರೆಳ್ಳು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇವಾಗ ತಿರ್ಸಿ ಮತ್ತೆ ಮುಚ್ಚಿಡಿ. ಆಮೇಲೆ ಒಂದು 5 ನಿಮಿಷ ಬಿಟ್ಟು ಕೈಯಾಡಿಸ್ತಾ ಇರಬೇಕು, ಯಾಕಂದರೆ ಸ್ವಲ್ಪ ನೀರು ಹಾಕೋದ್ರಿಂದ ನಾವು ಹಾಗೆ ಬಿಡಲಿಕ್ಕಿಲ್ಲ. ಸ್ವಲ್ಪ ಹೊತ್ತಲ್ಲಿ ಒಂದು 2-3 ನಿಮಿಷಕ್ಕೆ ಒಂದೊಂದು ಸಲ ಹಿಂಗೆ ತಿರ್ಸ್ತಾ ಇರಬೇಕು.
ಇವಾಗ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ನೀರಿತ್ತಲ್ಲ ಆ ನೀರನ್ನು ಮಾತ್ರ ಹಾಕಿ, ಜಗಟನ್ನು ಯಾವುದು ಹಾಕ್ಲಿಕ್ಕೆ ಹೋಗಬೇಡಿ, ನೀರನ್ನು ಮಾತ್ರ ಹಾಕಿ. ಇವಾಗ ಅಂದರೆ ಸ್ವಲ್ಪ ಇನ್ನೇನು ಬೇಯೋಕೆ ಒಂದು ಸ್ವಲ್ಪ ಹೊತ್ತಿದ್ದಾಗ ಹಾಕಿದ್ರೆ ಸಾಕು. ಇವಾಗ ನೋಡಿ, ಬದನೆಕಾಯಿನ ಪಲ್ಯ ರೆಡಿ. ತುಂಬ ಅಂದರೆ ತುಂಬ ರುಚಿಯಾಗಿರ್ತದೆ. ಚಪಾತಿಗೆ ಎಲ್ಲದಕ್ಕೂ ಒಳ್ಳೆ ಆಗ್ತದೆ. ಅನ್ನದ ಜೊತೆಗೆ ಸೈಡಲ್ಲಿ ನೆಂಚ್ಕೊಳ್ಳೋಕೆ ಮತ್ತು ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೂ ಕೂಡ ಒಳ್ಳೆ ಆಗ್ತದೆ. ಇದು ಸಖತ್ ಟೇಸ್ಟಿ ಮತ್ತು ನೋಡೋಕ್ಕೂ ಅಷ್ಟೇ ಒಳ್ಳೆ ಆಗದೆ. ತಿನ್ನೋಕ್ಕಂತೂ ಸಿಕ್ಕಾಪಟ್ಟೆ ರುಚಿಯಾಗಿರ್ತದೆ ಇದು. ನಾ ಹೇಳಿದ ಥರನೇ ಮಾಡಿ, ಮತ್ತು ಒಳ್ಳೆ ಅಂದರೂ ಒಳ್ಳೆ ಆಗ್ತದೆ ಈ ಪಲ್ಯ. ಒಂದು ಸಲ ಮಾಡಿದವ್ರು ಇನ್ನೊಂದು ಸಲ ಖಂಡಿತ ಟ್ರೈ ಮಾಡ್ತಾರೆ. ಅಷ್ಟು ರುಚಿ ಅಂದ್ರೆ ರುಚಿಯಾಗಿರುವಂಥ ಬದನೆಕಾಯಿ ಪಲ್ಯ, ಸೂಪರ್ ಟೇಸ್ಟ್.